ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ತುಂಬ ಉಪಯುಕ್ತವಾದಂಥ ಒಂದು ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ನಿಮಗೆ ನೋಡ್ಲಿಕ್ಕೆ ಇಲ್ಲಿರೋದು ಒಂದೇ ಒಂದು ಸ್ಕ್ರೀನು, ಅದರಾಗ ಒಂದು 5 ಪಾಯಿಂಟ್ಸ್ ಇದೆ, ಬಟ್ ಎಕ್ಸ್ಪ್ಲನೇಷನ್ ಮಾತ್ರ ಡೆಪ್ತ್ ಇದೆ. 100% 360 ಡಿಗ್ರಿ ಆದಷ್ಟು ಕವರ್ ಮಾಡ್ತಾ ಇದ್ವಿ. ಇದು ಮುಂಬರುವಂಥ ಪೊಲೀಸ್ ಎಕ್ಸಾಮ್ ಬರ್ತಿದಾವಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ವಿ. ನೆಕ್ಸ್ಟ್ GPS ಸ್ಟಾರ್, HS ಸ್ಟಾರ್, KSET ಬೇರೆ ಬೇರೆ ಗ್ರೂಪ್ಸಿಗೆ ಕೂಡ ಬರ್ತವೆ. ಎಲ್ಲದಕ್ಕೂ ಒಂದು ಇಂಪಾರ್ಟೆಂಟ್ ಆಗುತ್ತೆ, ಖಂಡಿತವಾಗಿ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಭರವಸೆ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಈ ಚಾನಲ್ನ ಬಯೋ ಜಿ ಕೆ ಅಕಾಡೆಮಿಗೆ ನೀವು ವಿಸಿಟ್ ಕೊಟ್ಟು ಒಂದು ಶಾರ್ಟ್ಸ್ ನೋಡಿ, ವೀಡಿಯೋಸ್ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಸ್ಲೈಡ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕಂಟೆಂಟ್ ಯಾವ ಥರ ಹೇಳ್ತೀವಿ ಅನ್ನೋದು. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ ಪಾಯಿಂಟ್ ನೋಡಿ, VBG ರಾಮ್ಜಿ ಸ್ಕೀಮ್ ಅಂತ ಬರೆದಿದ್ದೀವಿ. VBG ರಾಮ್ಜಿ ಸ್ಕೀಮ್ ಅಂದರೆ ನೋಡಿ, ಫಸ್ಟು 2005ರಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಇತ್ತು. ಆ ಒಂದು 2005ರಾಗ ಬಂದಿತ್ತು. ಅದು 2006ರಾಗ ಅಪ್ಲೈ ಮಾಡಿದರು. ಫೆಬ್ರವರಿ 2 ಇಂದ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಅಂದರೆ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಕೂಲಿ ಕಾರ್ಮಿಕರು ವಲಸೆ ಹೋಗ್ಲಾರ್ದಂಗೆ ಅವರೊಂದು ಪ್ರದೇಶದಲ್ಲಿ, ಸಪೋಸ್ ಒಂದು ಊರು ಅಂತ ತೊಗೊಂಡಾಗ ಆ ಊರು ಒಂದು ಯಾವುದೋ ಒಂದು ಕೆರೆ ಕಟ್ಟಬೇಕಂತ ಅಂದ್ಕೊಂಡಿರ್ತಾರೆ. ಆ ಕೆರೆ ಕಟ್ಟುವಂಥ ಪ್ಲೇಸಿಂದ ಅಥವಾ ಅವ್ರು ಇರುವಂಥ ಪ್ಲೇಸಿಂದ 5 ಕಿಲೋಮೀಟ್ರ್ ರೇಡಿಯಸ್ ಒಳಗಡೆ ಕೊಡಬೇಕು ಅವ್ರಿಗೆ ಕೆಲಸ. ಒಂದು ಗ್ರಾಮದ ಸುತ್ತಮುತ್ತ 5 ಕಿಲೋಮೀಟ್ರ್ ಒಳಗಡೆ ಅವರು ವರ್ಕರ್ಸಿಗೆ ಕೆಲಸ ಕೊಡಬೇಕು. 5 ಕಿಲೋಮೀಟ್ರ್ಗಿಂತ ಜಾಸ್ತಿ ಹೋಗಂಗಿಲ್ಲ, ಇದು ಗೊತ್ತಿರಲಿ. ನೆಕ್ಸ್ಟು ಅವ್ರು ಅಪ್ಲೈ ಮಾಡಿದ್ದಾರೆ ಅಂತಂದರೆ ಮಿನಿಮಮ್ ವಿತಿನ್ 15 ಡೇಸ್ ಒಳಗಡೆ ಅಪ್ರೂವಲ್ ಮಾಡಿ 15 ಡೇಸ್ ಒಳಗಡೆ ಅವ್ರಿಗೆ ಆ ಒಂದು ಜಾಬಲ್ಲಿ ಹೋಗಂಗೆ ಮಾಡ್ತಾ ಇರಬೇಕು, ಅಂದರೆ ಭತ್ಯೆ ಕೊಡ್ತಾ ಇರಬೇಕು. ಇದು ಕ್ಲಾರಿಟಿ ಇರಬೇಕು. ಅಮೌಂಟ್ ಕೊಡಲೇಬೇಕು. ಒಂದು ವೇಳೆ ಅವ್ರಿಗೆ ಕೆಲಸ ಕೊಟ್ಟಿಲ್ಲ ಅಂತಂದರೆ ನಿರುದ್ಯೋಗದ ಭತ್ಯೆ ಕೊಡಲೇಬೇಕು. ಇದು ಈ ಪಾಯಿಂಟ್ ಗೊತ್ತಿರ್ಬೇಕು ಎಲ್ರಿಗೆ. ಕೆಲವೊಬ್ಬರು ಮನ್ರೇಗಾ ಆ್ಯಕ್ಟ್ನಾಗ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಸ್ವಲ್ಪ ದಿನ ಕೊಟ್ಟಿರ್ತಾರೆ, ಆಮೇಲೆ ಬರ್ತಾ ಸ್ಟಾಪ್ ಮಾಡಿಬಿಡ್ತಾರೆ. ಕೆಲಸನೇ ಇಲ್ಲ, ನಾವೆಲ್ಲಿ ದುಡ್ಡು ಕೊಡ್ಬೇಕಂತ ಹೇಳಿರ್ತಾರೆ ಪಂಚಾಯತಿ. ಬಟ್ ಆ ಥರ ಇಲ್ಲ. ಒಂದು ವೇಳೆ ಪಂಚಾಯತಿ ಕೆಲಸ ಕೊಡ್ತೋ ಓಕೆ, ಕೆಲಸ ಕೊಟ್ಟಿಲ್ಲ ಅಂತಂದರೆ ನಿರುದ್ಯೋಗದ ಭತ್ಯೆ ಕೊಡಲೇಬೇಕು. ಇದು ಕ್ಲಾರಿಟಿ ಇರಲಿ. ನೋಡಿ, ಈ ಥರ ನಾವು ಮನ್ರೇಗಾ ಅಂಡರ್ನಾಗ ಎಷ್ಟು ತೊಗೊತಿದ್ವಿ, ಈ ಥರ ಹೈಯೆಸ್ಟ್ ಲೋಯೆಸ್ಟ್ ಕೂಡ ಕೇಳ್ತಾನೆ. ಹರಿಯಾಣ ಒಂದು ಸ್ಟೇಟಲ್ಲಿ 400 ರೂಪೀಸ್ ಅಂದರೆ 400 ರೂಪೀಸ್ ಕೊಡ್ತಾಯಿದ್ದಾರೆ. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಗೋವಾ ಸೆಕೆಂಡೆಸ್ಟ್ 378 ರೂಪೀಸ್ ಕೊಡ್ತಾರೆ. ನೆಕ್ಸ್ಟ್ ಕರ್ನಾಟಕ ನೋಡಿ 3ನೇ ರ್ಯಾಂಕು 370 ರೂಪಾಯಿ ಕೊಡ್ತಾ ಇದ್ದಾರೆ. 3ನೇ ರ್ಯಾಂಕ್ ಇರೋದ್ರಿಂದ ಕೇಳೋಂಥ ಚಾನ್ಸ್ ಇದೆ, ಕ್ಲಾರಿಟಿ ಇರಲಿ. ನೋಡಿ, ಈ ಒಂದು ಮನ್ರೇಗಾ ಅಂಡರ್ನಾಗ 100 ದಿನಗಳ ಮಟ್ಟ ನಮಗೆ ಕೆಲಸ ಸಿಗ್ತಿತ್ತು. ಆಲ್ಮೋಸ್ಟ್ ಬೇಸಿಕ್ ಕಾಲದಾಗೆ ಇದೆಲ್ಲ ಮಾಡೋದು. ಯಾಕಂದರೆ ಆ ಟೈಮಲ್ಲಿ ಯಾವ ಕೆಲಸ ಇರಲ್ಲ ಅಂತೇಳಿ, ನಮಗೆ ಮಳೆ ಬಂದ್ರೇ ಕೆಲಸ. ಮಳೆ ಇಲ್ಲ ಅಂತಂದ್ರೆ ಏನು ಮಾಡಬೇಕು, ಖಾಲಿ ಕೂತ್ಕೋ ಬದಲು ಈ ಒಂದು ಮನ್ರೇಗಾ ಆ್ಯಕ್ಟ್ನ ಜಾರಿಗೆ ತಂದು ಕೆಲವೊಂದು ಕೆಲಸಗಳು ಮಾಡ್ತಾಯಿದ್ರು ಹಳ್ಳಿ ಭಾಗದಲ್ಲಿ. ಇದು ಕ್ಲಾರಿಟಿ ಇರಬೇಕು. ಇದು ಓನ್ಲಿ ಫಾರ್ ಗ್ರಾಮೀಣ. ಅದನ್ನು ಈ ಒಂದು 2025ರಲ್ಲಿ ಮಿನಿಸ್ಟ್ರ್ ಆಫ್ ರೂರಲ್ ಡೆವಲಪ್ಮೆಂಟು ನೇಮ್ ಚೇಂಜ್ ಮಾಡಿದೆ. ಆ ಹೆಸರು ಏನಪ್ಪ ಅಂತಂದರೆ ನೋಡಿ, ಈ ಒಂದು ವೀಕ್ಷಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗರ್ ಆ್ಯಂಡ್ ಆಜೀವಿಕಾ ಮಿಷನ್ ಅಂತ ಕರಿತೀವಿ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ವೀಕ್ಷಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗರ್ ಆ್ಯಂಡ್ ಆಜೀವಿಕಾ ಮಿಷನ್ ಇನ್ ಗ್ರಾಮೀಣ ಅಂತ ಕರೀತಾರೆ. ಇದು ಕ್ಲಾರಿಟಿ ಇರಬೇಕು. ಇದು ಏನು ಹೊಸದಾಗಿ ಏನು ಚೇಂಜ್ ಮಾಡಿದೆ ಅಂದರೆ 2005ರಾಗ ಇದ್ದಿದ್ದು ಇವಾಗ 2025ರಲ್ಲಿ ಚೇಂಜ್ ಮಾಡಿದ್ದಾರೆ. ಅಂದರೆ ಗ್ಯಾಪ್ 20 ವರ್ಷ ಆಗಿದೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಏನಂದರೆ, ಡಿಮ್ಯಾಂಡ್ ಡ್ರಿವನ್ ಫ್ರೇಮ್ವರ್ಕ್ ಇದ್ದಿದ್ದು ಸಪ್ಲೈ ಡ್ರಿವನ್ ಸ್ಕೀಮ್ ಆಗಿ ಕನ್ವರ್ಟ್ ಆಗಿದೆ. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಇದು ಸೆಂಟ್ರಲ್ ಒಂದು ಸ್ಪಾನ್ಸರ್ಡ್ ಸ್ಕೀಮು. ಯಾಕಂದರೆ 60% ಸೆಂಟ್ರ್ ಕೊಡುತ್ತೆ, 40% ಸ್ಟೇಟ್ ಕೊಡ್ತವೆ. ಇನ್ ಕೇಸ್ ನಾರ್ತ್ ಈಸ್ಟ್ ಆಗಿದ್ರಿಗಿನ 90:10 ಇರುತ್ತೆ ಅನ್ನೋದು ಕ್ಲಾರಿಟಿ ಇರಬೇಕು. ಯೂನಿಯನ್ ಟೆರಿಟರೀಸ್ ಆದರೆ 100% ಫಂಡಿಂಗ್ ಸೆಂಟ್ರೇ ಕೊಡ್ಕೊತೆ. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಆಮೇಲೆ ಈ ಒಂದು ಮನ್ರೇಗಾ ಅನ್ನೋದು ಕೂಲಿ ಬಗ್ಗೆ ಮಾತಾಡ್ತಾ ಇದೆ, ಅಂದರೆ ಕೆಲಸದ ಬಗ್ಗೆ. ಆ ಕೆಲಸ ಅನ್ನೋದು ಆರ್ಟಿಕಲಲ್ಲಿ ನಾವು ಆರ್ಟಿಕಲ್ 41ರಲ್ಲಿ ಮಾತಾಡ್ತೀವಿ. ರೈಟ್ ಟು ಲೈವ್ಲಿಹುಡ್ಗೋಸ್ಕರ ನಾವು ಕೆಲಸ ಮಾಡಬೇಕು, ರೈಟ್ ಟು ವರ್ಕ್ ಅಂತೇಳಿ. ಅದಕ್ಕೋಸ್ಕರ ನಾವು ಆರ್ಟಿಕಲ್ 41 ಮೆನ್ಷನ್ ಮಾಡ್ತೀವಿ. ಇದಕ್ಕೆ ಪ್ರಶ್ನೆ ಕೇಳ್ತಾನೆ. ಆರ್ಟಿಕಲ್ 41 ಈ ಒಂದು 2005 ಕಾಯ್ದೆ ಸ್ಟಾರ್ಟಿಂಗ್ ಬಂದಿದ್ದು, ಇವಾಗ 2025 ಆ್ಯಂಡ್ 100 ದಿನ ಇದ್ದಿದ್ದು 125 ದಿನ ಮಾಡಿದ್ದಾರೆ ಇವಾಗ. ನೆಕ್ಸ್ಟ್ ಡಿಮ್ಯಾಂಡ್ ಡ್ರಿವನ್ ಇದ್ದಿದ್ದು ಸಪ್ಲೈ ಡ್ರಿವನ್ ಆಗಿದೆ. ನೆಕ್ಸ್ಟ್ 60:40 ಮಾಡಿದ್ದಾರೆ. ಇದು ಕ್ಲಾರಿಟಿ ಇರಲಿ. ಇದೊಂದು ಇಂಪಾರ್ಟೆಂಟ್ ನೋಡಿ. ಇಷ್ಟೆಲ್ಲ ಮಾಹಿತಿ VBG ರಾಮ್ಜಿ ಅನ್ನೋ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಯಾಕೆ ಇದನ್ನ ನ್ಯೂಸ್ ಹೇಳ್ತಾ ಇದ್ದೀವಿ ಅಂದರೆ, ಜಸ್ಟ್ ರೀಸೆಂಟಾಗಿ 96,000 ಕೋಟಿ ಈ ಒಂದು ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಕಮಿಟಿ ಅಪ್ರೂವಲ್ ಕೊಟ್ಟಿದೆ ಈ ಪ್ರಾಜೆಕ್ಟ್ಗೋಸ್ಕರ, ಈ ಸ್ಕೀಮ್ಗೆ. ಇದಕ್ಕೋಸ್ಕರ ನಾನು ಈ ಪಾಯಿಂಟ್ ಡಿಸ್ಕಸ್ ಮಾಡಿದ್ದೀನಿ. ಎಲ್ಲನೂ ಕವರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ ಕೇಸ್ ಏನೇನು ಕವರ್ ಮಾಡಿಲ್ಲ ಅಂದರೆ ನಮ್ಮ ಒಂದು ಬಯೋ ಜಿ ಕೆ ಅಕಾಡೆಮಿಯಲ್ಲಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಅದರಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಚಂದ್ರಯಾನ 3 ನೋಡಿ, ಚಂದ್ರಯಾನ 1 ಕಂಪ್ಲೀಟ್ ಆಗಿದ್ದು 2008ರಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಆಮೇಲೆ ಚಂದ್ರಯಾನ್ 2 ಬಂದುಬಿಟ್ಟು 2019ರಲ್ಲಿ ಮಾಡಿದ್ವಿ. ಚಂದ್ರಯಾನ್ 3 ಬಂದುಬಿಟ್ಟು 2023ರಲ್ಲಿ. ನೋಡಿ, ಚಂದ್ರಯಾನ್ 1 ಬಂದುಬಿಟ್ರೆ PSLV C11 ಅನ್ನೋ ಒಂದು ಇದನ್ನು ಏನು ನಾವು ರಾಕೆಟ್ ಲಾಂಚ್ ಮಾಡ್ತೀವಿ. ನೆಕ್ಸ್ಟ್ ಈ ಒಂದು ಚಂದ್ರಯಾನ್ 2 ಬಂದುಬಿಟ್ರೆ 2019ರಲ್ಲಿ GSLV MK3 M1 ಅಂತೇಳಿ. ನೆಕ್ಸ್ಟ್ ರೀಸೆಂಟಾಗಿ ಚಂದ್ರಯಾನ್ 3 2023ರಲ್ಲಿ, ಅದು ಜುಲೈ 14ರಂದು ಲಾಂಚ್ ಮಾಡ್ತೀವಿ. ನೆಕ್ಸ್ಟು ಆಗಸ್ಟ್ 23ರಂದು ಲ್ಯಾಂಡ್ ಆಗುತ್ತೆ. ಅದ್ರ ನಾವು ಶಿವಶಕ್ತಿ ಪಾಯಿಂಟ್ ಅಂತ ಕರಿತೀವಿ. ಅದೇ ಚಂದ್ರಯಾನ್ 1 ಆದರೆ ಜವಾಹರ್ಲಾಲ್ ನೆಹರು ಪಾಯಿಂಟ್ ಅಂತ ಕರಿತೀವಿ, ನೆಹರು ಪಾಯಿಂಟ್ ಅಂತ. ನೆಕ್ಸ್ಟ್ ಚಂದ್ರಯಾನ್ 2 ಆದರೆ
ತಿರಂಗ ಪಾಯಿಂಟ್ ಅಂತ ಕರಿತೀವಿ. ಚಂದ್ರಯಾನ್ 3 ಆದರೆ ಇದು ಸಕ್ಸಸ್ಫುಲ್ ಆಗಿರೋದ್ರಿಂದ ಇದನ್ನು ನಾವು ಏನಂತ ಕರಿತೀವಿ, ನಾವು ಶಿವಶಕ್ತಿ ಪಾಯಿಂಟ್ ಅಂತ ಕರಿತೀವಿ ಅನ್ನೋದು ಕ್ಲಾರಿಟಿ ಇರಬೇಕು. ನೋಡಿ, ಈ ಪಾಯಿಂಟ್ ಎಲ್ಲಪ್ಪ ಅಂದರೆ ಸೌತ್ ಚಂದ್ರನ ಮೇಲ್ಮೈ ಏನು ದಕ್ಷಿಣ ಭಾಗದಲ್ಲಿ ಲ್ಯಾಂಡ್ ಆಗಿದೆ ಅನ್ನೋದು ಕ್ಲಾರಿಟಿ ಐತೆ. ಅಲ್ಲಿ ನಮಗೆ ಸಲ್ಫರ್ ಆಯ್ತು ಅಂತ ಡಿಕ್ಲೇರ್ ಆಗಿತ್ತು. ಮತ್ತು ಈಗ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಅಲ್ಲಿ ಸಾಯಿಲ್ನ ಕಲೆಕ್ಟ್ ಮಾಡ್ಕೊಂಡಿದೆ. ಆ ಸಾಯಿಲಲ್ಲಿ ಮೆಗ್ನೀಷಿಯಮ್ ಇದೆ ಅಂತ ಕೂಡ ಕಂಡುಹಿಡಿದಾರೆ. ಹೆಂಗೆ ಕಂಡುಹಿಡಿದಾರೆ ಅಂದರೆ ಆ ಸಾಯಿಲು ಈ ಒಂದು ಅಂಟಾರ್ಟಿಕ್ದಾಗ ಒಂದು ಮಿಟ್ರಾಯ್ಡ್ಸ್ ಅಂತ ಬರುತ್ತೆ. ಆ ಮಿಟ್ರಾಯ್ಡ್ಸ್ನ ಹೋಲುವಂಥ ಒಂದು ಸಾಯಿಲ್ ಕಾಂಪೋಸಿಷನ್ ಸೇಮ್ ಆಯ್ತಾ ಮತ್ತು ಅಂದರೆ ಸಲ್ಫರ್ ಇದೆ ಅಂತಲೂ ಗೊತ್ತಾಯಿತು, ಮೆಗ್ನೀಷಿಯಮ್ ಇದೆ ಅಂತಲೂ ಗೊತ್ತಾಯಿತು. ಇದು ಕ್ಲಾರಿಟಿ ಇರಬೇಕು. ಯಾವುದು ಚಂದ್ರಯಾನ್ 3 ಹೆಂಗೆ ಕಂಡುಹಿಡಿತಾರೆ ಅಂದರೆ ನಮ್ಮ ಒಂದು ಅಂಟಾರ್ಟಿಕಾದಲ್ಲಿ ಬರುವಂಥ ಒಂದು ಏನು ಮಿಟ್ರಾಯ್ಡ್ಸ್ ಇದೆಯಲ್ಲ, ಒಂದು ಲೂನಾರ್ ಮಿಟ್ರಾಯ್ಡ್ಸ್ ಆಲ್ಫಾ ಅಂದರೆ ALHಗೆ 81005 ಅದ್ರ ಹೆಸರು ನೆನಪಿರಲಿ. ಇದನ್ನು ಫೈಂಡ್ ಔಟ್ ಮಾಡಿದ್ದು ಯಾವುದಪ್ಪ ಅಂದರೆ ಈ ಒಂದು ರಾಕೆಟು, ಅದರ ಎಸ್ಪೆಷಲಿ ಒಂದು ಸ್ಯಾಟಲೈಟು APXS ಅಂತ ಕರಿತೀವಿ. MG ಅಂದರೆ ಏನಂತ ಕರಿತೀವಿ ನಾವು, ಮೆಗ್ನೀಷಿಯಮ್ ಅಂತ ಕರಿತೀವಿ. ಮೆಗ್ನೀಷಿಯಮ್ ಇದೆ ಅಂತೇಳಿ ಕನ್ಫರ್ಮ್ ಆಗಿದೆ, ಕ್ಲಾರಿಟಿ ಇರಲಿ. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್. ಕಾಕ್ರೋಚ್ ಜನತಾ ಪಾರ್ಟಿ ಇದು ಒಂಥರ ಫುಲ್ ಇಂಡಿಯಾದಲ್ಲಿ ರೆವಲ್ಯೂಷನ್ ಥರ ಆಗಕತ್ತಿದೆ. ಒಳ್ಳೆ ಫುಲ್ ಸ್ಪ್ರೆಡ್ಡು, ಅದು ಯೂತ್ ಫುಲ್ಲು ಇದರ ಜಾಯ್ನ್ ಆಗ್ತಿದ್ದಾರೆ. ತುಂಬ ಮಿಲಿಯನ್ಸ್ ಗಟ್ಟಲೆ, ಕ್ರೋರ್ಸ್ ಗಟ್ಟಲೆ ಜಾಯ್ನ್ ಆಗಿದ್ದಾರೆ. ಏನಕ್ಕೆ ಇದು ನ್ಯೂಸಲ್ಲಿದೆ ಅಂತಂದರೆ, ಇವಾಗ ಪ್ರೆಸೆಂಟ್ ನಾನು ಮಾತಾಡ್ತಿರೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಮಾತಾಡ್ತೀನಿ. ಕಾಕ್ರೋಚ್ ಜನತಾ ಪಾರ್ಟಿ ನೋಡಿ, ಇದೊಂದು ಪಾರ್ಟಿ ಆಗಿ ಡಿಕ್ಲೇರ್ ಆಗೋ ಚಾನ್ಸ್ ಇದೆ, ಆಗಿದೆ ಕೂಡ ಅದು. ಬಟ್ ಆ ಪಾರ್ಟಿಗೆ ಕಾಕ್ರೋಚ್ ಸಿಂಬಲ್ ಇಡಬೇಕಂತ ಅಂದ್ಕೊಂಡಿದ್ದಾರೆ. ಬಟ್ ಕಾಕ್ರೋಚ್ ಸಿಂಬಲ್ ಇಡಬಾರ್ದು ಅಂತ ಈ ಒಂದು ಎಲೆಕ್ಷನ್ ಕಮಿಷನ್ ಹೇಳ್ತಿದೆ. ಯಾಕಂದರೆ ಎಲೆಕ್ಷನ್ ಕಮಿಷನ್ನಲ್ಲಿ ಎಲೆಕ್ಷನ್ ಸಿಂಬಲ್ ಆ್ಯಕ್ಟ್ ಅಂತೇಳಿ 1968ರಲ್ಲಿ ಬರುತ್ತೆ. ಅದರ ಪ್ರಕಾರ ಒಂದು ರಿಸರ್ವ್ಡ್ ಒಂದು ಏನು ಸಿಂಬಲ್ ಇರುತ್ತೆ, ಇನ್ನೂ ಒಂದು ಫ್ರೀ ಸಿಂಬಲ್ ಅಂತ ಇರುತ್ತೆ. ರಿಸರ್ವ್ಡ್ ಸಿಂಬಲ್ ಅಂತಂದರೆ ಯಾರ್ಯಾರು ನ್ಯಾಷನಲ್ ಪಾರ್ಟಿ ಅಂತ ಆಲ್ರೆಡಿ ಇದ್ದಾರೋ, ಆಮೇಲೆ ಸ್ಟೇಟ್ ಪಾರ್ಟಿ ಅಂತ ಡಿಕ್ಲೇರ್ ಆಗಿದ್ದಾವೋ, ಅವು ಆಲ್ರೆಡಿ ಬಳಸ್ಕೊಂಡಿದ್ದಾವೆ. ಔಟ್ರನ್ನ ನಾವು ಮತ್ತೆ ಅಂದರೆ ಮತ್ತು ರೀಯೂಸ್ ಆಗಿ ಮಾಡೋಂಗಿಲ್ಲ, ಮತ್ತು ಬೇರೆಯವರು ಯೂಸ್ ಮಾಡೋಂಗಿಲ್ಲ ಒಂದು ಸಲ ಕೊಟ್ಟ ಮೇಲೆ. ನೆಕ್ಸ್ಟ್ ಇನ್ನೊಂದಿದೆ ಫ್ರೀ ಸಿಂಬಲ್ ಅಂತ. ಆ ಫ್ರೀ ಸಿಂಬಲ್ಲಿ ಸುಮಾರು 184 ಇದ್ದಾವೆ. ಅದರಲ್ಲಿ ಮಾತ್ರ ನಾವು ಬಳಸ್ಕೋಬೇಕು. ಬಟ್ ಇವ್ರು ಏನು ಹೇಳ್ತಿದ್ದಾರೆ, ಕಾಕ್ರೋಚ್ ಜನತಾ ಪಾರ್ಟಿಯ ಅಧ್ಯಕ್ಷರು, ನಾವು ಕಾಕ್ರೋಚ್ನೇ ನಾವು ಸಿಂಬಲ್ ಆಗಿ ಇಟ್ಕೊತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ಲಾ ಏನು ಹೇಳ್ತದೆ ಅಂತಂದರೆ, ಈ ಒಂದು ಅನಿಮಲ್ಸ್ ರಿಲೇಟೆಡ್ ಒಂದು 1994 ಕಾಯ್ದೆ ಇದೆ. ಈ ಒಂದು ಅನಿಮಲ್ಸ್ಗೆ ಎಫೆಕ್ಟ್ ಆಗ್ತದೆ, ಅನಿಮಲ್ ಸಿಂಬಲ್ಸ್ ಇಡೋದು ಬೇಡ ಅಂತ ಹೇಳ್ತಾರೆ. ಹಾಗಾದರೆ ಯಾವ ಪಾರ್ಟಿ ಇಟ್ಕೊಂಡಿಲ್ವ ಅಂತಂದರೆ, ಎಸ್ ಇಟ್ಕೊಂಡಿದ್ದಾರೆ. 1994 ಮುಂಚೆ ಕೆಲವೊಂದು ಪಾರ್ಟಿಗಳು, ಏನು ಬಹುಜನ್ ಸಮಾಜವಾದಿ ಪಾರ್ಟಿ ಆಗಿರ್ಬೋದು, ಕೆಲವೊಂದು ಪಾರ್ಟಿಗಳು ಅನಿಮಲ್ನ ಸಿಂಬಲ್ ಆಗಿ ಇಟ್ಕೊಂಡಿದ್ದಾರೆ. ಅದು ಆ್ಯಕ್ಟ್ ಬರಲಿ ಮುಂಚೆ. ಬಟ್ ಇದು ಆ್ಯಕ್ಟ್ ತಂದಾದ್ಮೇಲಿಂದ ಇವಾಗ ಬಂದಿರೋದ್ರಿಂದ ನೀವು ಇನ್ಮೇಲೆ ಈ ಅನಿಮಲ್ಸ್ನ ಬಳಸೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಿರೋದು ಕಾಕ್ರೋಚ್ ಜನತಾ ಪಾರ್ಟಿ. ನಮಗೆ ಪ್ರಶ್ನೆ, ಅಫಿಷಿಯಲ್ ಸಿಂಬಲ್ ಆ್ಯಕ್ಟ್ 1968 ಬಗ್ಗೆ ಕೇಳ್ತಾನೆ. ಒಂದು ಅನಿಮಲ್ಸ್ಗೆ ಧಕ್ಕೆ ಆಗಬಾರ್ದು ಅಂತೇಳಿ 1994 ಕಾಯ್ದೆನೂ ಕೇಳ್ತಾನೆ. ಇದು ಕ್ಲಾರಿಟಿ ಇರಬೇಕು. ಕಾಕ್ರೋಚ್ ಜನತಾ ಪಾರ್ಟಿ ಇದು ಯೂತ್ಫುಲ್ ಪಾರ್ಟಿ ಅನ್ನೋದು ಗೊತ್ತಿರಬೇಕು. ಇನ್ನು ಫುಲ್ ಫೇಮಸ್ ಆಗಿದೆ, ಇದ್ರ ಬಗ್ಗೆ ಕೇಳೋಂಥ ಚಾನ್ಸಸ್ ಇದೆ. ಅದ್ರಾಗ ನಮಗೆ ಈ ಒಂದು ರಿಸರ್ವ್ ಸಿಂಬಲ್ಸು ಮತ್ತು ಫ್ರೀ ಸಿಂಬಲ್ಸ್ ಅಂತಲೂ ಹೇಳಿದ್ದೀನಿ, ಅದು ಕ್ಲಾರಿಟಿ ಇರಲಿ. ರಿಸರ್ವ್ ಸಿಂಬಲ್ಸ್ ಬಂದುಬಿಟ್ಟು ಸ್ಟೇಟ್ ಪಾರ್ಟೀಸು, ನ್ಯಾಷನಲ್ ಪಾರ್ಟೀಸು ತೊಗೊಂಡಿದ್ದಾವೆ. ಫ್ರೀ ಸಿಂಬಲ್ಸ್ನಾಗ ಏನಿರುತ್ತೆ ಅದ್ರಾಗ ಮಾತ್ರ ಹೊಸಬ್ರು ಯಾರು ಒಂದು ಹೊಸ ಪಾರ್ಟಿ ಇಟ್ಟಿರ್ತಿರಲ್ವ ಅವರೆಲ್ಲ ಚೂಸ್ ಮಾಡ್ಕೋಬೋದು ಅದರಲ್ಲಿ, ಯಾವುದರಲ್ಲಿ ಫ್ರೀ ಸಿಂಬಲ್ಸಲ್ಲಿ. ಓಕೆನಾ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟು ನೋಡಿ, ಫುಡ್ ಪ್ಲಾನೆಟ್ ಪ್ರೈಸು 2026 ಯಾರಿಗೆ ಸಿಕ್ಕಿದೆ ಅಂದರೆ ಆಂಧ್ರ ಪ್ರದೇಶ್ ಗೌರ್ಮೆಂಟಿಗೆ ಸಿಕ್ಕಿದೆ. ನೋಡಿ, ಆಂಧ್ರ ಪ್ರದೇಶ್ ಕಮ್ಯುನಿಟಿ ಮ್ಯಾನೇಜ್ಡ್ ನ್ಯಾಚುರಲ್ ಫಾರ್ಮಿಂಗ್ ಪ್ರೋಗ್ರಾಮ್ ಹ್ಯಾಸ್ ಓನ್ ದಿ ಫುಡ್ ಪ್ಲಾನೆಟ್ ಪ್ರೈಸ್ ಅಂತ ಹೇಳಿದ್ದಾರೆ. ನೋಡಿ, ಆಂಧ್ರ ಪ್ರದೇಶದಲ್ಲಿ ನ್ಯಾಚುರಲ್ ಫಾರ್ಮಿಂಗ್, ಒಂದು ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಇನ್ನೊಂದು ಆರ್ಗಾನಿಕ್ ಫಾರ್ಮಿಂಗ್, ಇವೆರಡರ ಬಗ್ಗೆನೂ ನಾವು ಬಯೋಜಿಕ್ ಅಕಾಡೆಮಿಯಲ್ಲಿ ಒಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಒಂದ್ಸಲ ನೋಡಿ, ನಿಮ್ಗೆ ತುಂಬ ಉಪಯುಕ್ತ ಆಗ್ತದೆ. ಇನ್ಮೇಲೆ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ನ ಬಳಸಬಾರ್ದು, ಬಯೋ ಫರ್ಟಿಲೈಸರ್ಸ್ನ ಬಳಸಬೇಕು, ಸಾಯಿಲ್ ಫರ್ಟಿಲಿಟಿನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತೇಳಿ ನಾವು ನ್ಯಾಚುರಲ್ ಫಾರ್ಮಿಂಗ್ನ ಸ್ಟಾರ್ಟ್ ಮಾಡೋಕೆ ಹೊಂಟಿದ್ದೀವಿ. ಆ ನ್ಯಾಚುರಲ್ ಫಾರ್ಮಿಂಗ್ ಇಡೀ ಇಂಡಿಯಾದಾಗ, ಇಡೀ ವರ್ಲ್ಡಲ್ಲಿ ಆ್ಯಕ್ಚುಲಿ ಇದು ಸ್ವೀಡನ್ ಕಂಟ್ರಿ ಕೊಡುತ್ತೆ ಇದೊಂದು ಅವಾರ್ಡು. ಒಂದು ನಮ್ಮ ಇಂಡಿಯಾದಲ್ಲಿ ಆಂಧ್ರ ಪ್ರದೇಶ ಅನ್ನೋ ಸ್ಟೇಟಿಗೆ ಒಂದು ಯಾವುದೋ ಫುಡ್ ಪ್ಲಾನೆಟ್ ಪ್ರೈಸ್ ಅನ್ನೋದು ಅವಾರ್ಡ್ ಕೊಟ್ಟಿದೆ. ಯಾಕಂದರೆ ಅಲ್ಲಿ ನ್ಯಾಚುರಲ್ ಫಾರ್ಮಿಂಗ್ನ ಬಳಕೆಗೆ ತಂದಿದ್ದಾರೆ, ತುಂಬ ಯೂಸ್ ಮಾಡ್ತಿದ್ದಾರೆ. ಅದು ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಕೆಮಿಕಲ್ಸ್ ಕಡಿಮೆ ಆಗ್ತವೆ, ಆರೋಗ್ಯ ಅನ್ನೋದು ಎಲ್ಲರದ್ದು ಒಂದು ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತೇಳಿ ಇದೊಂದು ಸ್ಕೀಮ್ ಜಾರಿಗೆ ತಂದಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ಫುಡ್ ಪ್ಲಾನೆಟ್ ಪ್ರೈಸ್ ಅನ್ನೋದು ಆಂಧ್ರ ಪ್ರದೇಶ ಸಿಕ್ಕಿದೆ. ಇದನ್ನು ಕೇಳೋಂಥ ಚಾನ್ಸಸ್ ತುಂಬ ಇದೆ. ಇದ್ರ ಮೇಲೆ ಸ್ವಲ್ಪ ಇನ್ನು ನಾವು ಡೆಪ್ತಾಗಿ ಹೋದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ಸ್ ಇದೊಂದು ಜಿನಿವಾದಾಗ ಬರುತ್ತೆ. ಇದು ರಿಲೇಟೆಡ್ ಇದೆಲ್ಲ ನೋಡ್ಕೊಳ್ತಾ ಆಗ್ತದೆ. ಯಾವ ಒಂದು ಕಂಟ್ರೀಸ್ನ ಯಾವ ಥರ ಪ್ರಾಬ್ಲಮ್ ಆಗಿದೆ ಫುಡ್ ಬಗ್ಗೆ, ಫುಡ್ ಪಾಯ್ಸನ್ನು, ಫುಡ್ನ ಹೆಂಗೆ ಬಳಸ್ತಿದ್ದಾರೆ, ಸಾಯಿಲ್ ಏನು ಪ್ರಾಬ್ಲಮ್ ಆಗ್ತಿದೆ ಎಲ್ಲನೂ ಅದು ಚರ್ಚೆ ಮಾಡುತ್ತೆ. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನು ಇದೊಂದು ಯುನೈಟೆಡ್ ನೇಷನ್ನ ಒಂದು ಸ್ಪೆಷಲ್ ಏಜೆನ್ಸಿ ಅನ್ನೋದು ಗೊತ್ತಿರಬೇಕು. ಇದನ್ನ ಮೊನ್ನೆ PCಯಲ್ಲಿ ಕೂಡ ಕೇಳಿದ್ದ, ಆ WHO ಅನ್ನೋದು ಸ್ಪೆಷಲ್ ಏಜೆನ್ಸಿ ಥರ ಅಂತೇಳಿ. ಸೊ ಅದೇ ಥರ ಕೇಳ್ತಾನೆ, ಅನ್ನೋದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ನೋಡಿ,
ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಇನ್ ಬೆಂಗಳೂರು ಅಂತ ಹೇಳ್ತಾರೆ ನೋಡಿ. ಇದು ಮೋಸ್ಟ್ ಇಂಪಾರ್ಟೆಂಟು. 2020ರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಹೊಸ ಪಾಲಿಸಿ ಜಾರಿಗೆ ತಂದಿದ್ದಾರೆ. ಮೊದಲೆಲ್ಲ 1986 ಎಜುಕೇಷನ್ ಪಾಲಿಸಿ ಇತ್ತು, ಅದರಿಂದಗಳ 1964 ಇತ್ತು. ಈಗ 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದೆ ಅಲ್ವಾ, ಆ ಒಂದು ಪಾಲಿಸಿ ಅಂಡರ್ನಾಗ UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅದೇನು ಹೇಳ್ತಿದೆ ಅಂತಂದರೆ ನೋಡ್ರಿ, ನಮ್ಮ ಇಂಡಿಯಾದಲ್ಲಿ ಫಾರಿನ್ ಒಂದು ಯೂನಿವರ್ಸಿಟೀಸ್ನೂ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾರಿಗೆ ತಂದಿದೆ. ಅದಕ್ಕೋಸ್ಕರನೇ ರೀಸೆಂಟಾಗಿ ನಾವು ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಡಿಕನ್ ಯೂನಿವರ್ಸಿಟಿ ಇನ್ ಗಿಫ್ಟ್ ಸಿಟಿ ಅಂದರೆ ಗುಜರಾತಲ್ಲಿ ಒಂದು ಫಾರಿನ್ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದೆ 2025. ನೆಕ್ಸ್ಟ್ ಯೂನಿವರ್ಸಿಟಿ ಆಫ್ ಒಲಂಗ್ಹಾಂಗ್ ಅಂತೇಳಿ ಇದು ಕೂಡ ಗುಜರಾತಲ್ಲಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಯೂನಿವರ್ಸಿಟಿ ಆಫ್ ಸೌತಂಪ್ಟನ್ ನೋಡಿ, ಯೂನಿವರ್ಸಿಟಿ ಆಫ್ ಸೌತಂಪ್ಟನ್ ಅನ್ನೋದು ಗುರುಗ್ರಾಮಲ್ಲಿ ಸ್ಟಾರ್ಟ್ ಆಗಿದೆ, ಇದು ಹರಿಯಾಣದಲ್ಲಿ ಬರುತ್ತೆ. ಅದೇ ಥರ ಈ ಒಂದು 2026ರಲ್ಲಿ ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಅನ್ನೋದು ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರು, ನೆನಪಿರಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಫಾರಿನ್ ಯೂನಿವರ್ಸಿಟಿ. ಈ ಥರ ಒಂದು ಫಾರಿನ್ ಯೂನಿವರ್ಸಿಟಿ ಕೂಡ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ ಯಾರಪ್ಪ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ 2023 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ಯಾವ ಅಂಡರ್ನಾಗ ನಡೀತು ಅಂತಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಂಡರ್ ಗೊತ್ತಿರಬೇಕು. ಈ ಥರ ನೋಡಿ, ಇಷ್ಟೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು ಡಿಸ್ಕಸ್ ಮಾಡಿದ್ದೀನಿ. ಇನ್ನೂ ಕರೆಂಟ್ ಅಫೇರ್ಸ್ನ ನಿಮಗೋಸ್ಕರ ತರ್ತೀನಿ. ಸೊ ನಮಗೆ ಮಾಡಬೇಕಾಗಿದ್ದು ನೀವು ಒಂದೇ ಒಂದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಂಟೆಂಟ್ ಇದ್ರೇ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿ. ಸೊ ನಾವು ಟ್ರೈ ಮಾಡ್ತಾಯಿದ್ವಿ ತರಲಿಕ್ಕೆ ನಿಮಗೋಸ್ಕರ. ಪ್ಲೀಸ್ ಸಪೋರ್ಟ್ ಅಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.